ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವುದಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಜಗಮಗಿಸ್ತಾ ಇದೆ, ಲಕಲಕ ಅಂತ ಇದೆ. ಬೆಂಗಳೂರಿನಲ್ಲಿ ಯಾವ ರೀತಿಯ ಸಿದ್ಧತೆ ಇದೆ ಅನ್ನೋದರ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿವಿ. ಇನ್ನು ಭದ್ರತೆಯ ವಿಚಾರಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅದರ ಡೀಟೇಲ್ಸನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಬೆಂಗಳೂರಿನ ಹೊಸ ವರ್ಷದ ಆಚರಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಬ್ರಿಗೇಡ್ ರೋಡ್ಗೆ ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟು ಪೂರ್ವ ಸಿದ್ಧತೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಮಹಿಳೆಯರ ಆದ್ಯತೆಯೇ ನಮ್ಮ ಮೊದಲ ಗುರಿ. ಕುಡಿದು ಕಂಟ್ರೋಲ್ ತಪ್ಪಿದವರಿಗೆ ಕ್ಯಾಬು ಆಟೋದಲ್ಲಿ ಕಳುಹಿಸಲಾಗುತ್ತೆ. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸು ಪೊಲೀಸ್ ವ್ಯವಸ್ಥೆ ಕೂಡ ಇರುತ್ತೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಸೆಲೆಬ್ರೇಷನ್ ಇರುತ್ತೆ. 20,000 ಪೊಲೀಸರನ್ನು ಇದಕ್ಕಾಗಿಯೇ ಅಂದರೆ ಭದ್ರತೆಗಾಗಿಯೇ ನಾವು ನಿಯೋಜಿಸಿದ್ದೇವೆ. CCTV ಕ್ಯಾಮರಾದ ಕಣ್ಗಾವಲಿರುತ್ತೆ. ಜೊತೆಗೆ ಈ ಪಾರ್ಟಿ ಹಾಟ್ಸ್ಪಾಟ್ಗಳಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಅವರೇ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಹೊಸ ವರ್ಷಕ್ಕಾಗಿ ಎಷ್ಟು ಜನ ಸೇರಬಹುದು? ಎಸ್ಪೆಷಲಿ ಈ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು ಮತ್ತು ಒಪೆರಾ ಜಂಕ್ಷನ್ ಹೌಸು, ಈ ರೆಸಿಡೆನ್ಸಿ ರಸ್ತೆ, ಈ ಭಾಗದಲ್ಲಿ ಎಷ್ಟು ಕ್ರೌಡ್ ಸೇರಬಹುದು ಅಂತೇಳಿ? ಅಲ್ಲ, ಲಾಸ್ಟ್ ಇಯರ್ದು ರೆಕಾರ್ಡ್ ನೋಡಿದರೆ ಅಂದಾಜು 3 ರಿಂದ 4 ಲಕ್ಷ ಜನ ಸೇರ್ಬೋದು ಈ ಸರಿ. ನಾವು ಅಂದಾಜು 4 ಲಕ್ಷದ್ದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಮ್ಯಾಕ್ಸಿಮಮ್ ಜನ ಇಲ್ಲೇ ಸೇರ್ತಾರೆ ಇದೇ ಪಾಯಿಂಟಲ್ಲಿ. ಸರ್, ಯೂಶ್ವಲಿ ಬಂದಂಥ ಹುಡುಗರೇನಿರ್ತಾರೆ, ಬಾಯ್ಸು, ಅವ್ರು ಹೇಗೋ ಮನೆ ಸೇರಿಕೊಳ್ತಾರೆ. ಹೆಣ್ಮಕ್ಳ ರಕ್ಷಣೆಗಾಗಿ ಬೆಂಗಳೂರು ಪೊಲೀಸರು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ? ನಮ್ಮದು ಏನು ಬಂದೋಬಸ್ತ್ ಸ್ಕೀಮ್ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮಹಿಳೆ ಸುರಕ್ಷತೆಗೋಸ್ಕರ ನಾವು ಆದ್ಯತೆ ಕೊಟ್ಟಿದ್ದೀವಿ. ಇದರಲ್ಲಿ ಬೇರೆ ಬೇರೆ ಭಾಗ ಇದೆ. ಒಂದು, ನಮ್ಮ ಮಹಿಳೆ ಸ್ಟಾಫ್ ಜಾಸ್ತಿ ಇಟ್ಕೊಂಡಿದ್ದೀವಿ. ಜೊತೆಗೆ ವುಮೆನ್ ಹೆಲ್ಪ್ ಡೆಸ್ಕ್ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಆ್ಯಪ್ ಮುಖಾಂತರ ಅವ್ರಿಗೆ ತಕ್ಷಣ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಹೋಗುತ್ತೆ. ಜೊತೆಗೆ ವುಮೆನ್ ಬೌನ್ಸರ್ಸ್ ಕೂಡ ಇಟ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಪ್ಲಸ್ ವುಮೆನ್ ಡ್ರೈವರ್ಸ್ ಸ್ಟಾಫ್ ಅಂದರೆ ಕ್ಯಾಬ್ ಇರಲಿ ಅಥವಾ ನಮ್ಮ ಆಟೋ ರಿಕ್ಷಾ ಅಲ್ಲಿ ಇಟ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಸರ್, ಒಂದು ವಿಚಾರ ವೈರಲ್ ಆಗ್ತಿದೆ. ಏನಂತ ಹೇಳಿದ್ರೆ, ಈ ಪೊಲೀಸರು ಯಾರು ಕುಡಿದು ತೂರಾಡ್ತಿರ್ತಾರೋ, ಯಾರು ಟೈಟ್ ಆಗಿರ್ತಾರೋ, ಯಾರು ನಿಯಂತ್ರಣವನ್ನು ಕಳ್ಕೊಂಡಿರ್ತಾರೋ ಅಂಥವ್ರನ್ನ ಪೊಲೀಸ್ ಜೀಪಲ್ಲೇ ವ್ಯಾನಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ ಅಂತೇಳಿ, ಅದು ಸತ್ಯನಾ? ಇಲ್ಲ, ಇದರಲ್ಲಿ ಒಂದು ತಪ್ಪು ಇದು ಇದೆ. ಒಂದು ಏನಾಗಿದ್ರೆ, ಯಾರಿಗೆ ತೊಂದರೆ ಆಗಿದ್ರೆ, ಸಪೋಸ್ ಯಾರೋ ರೋಡಲ್ಲಿ ಬಿದ್ದಿದ್ದಾರೆ, ಅವ್ರಿಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಬೇಕು ಅಥವಾ ತಕ್ಷಣ ಏನಾದರೂ ಎಮರ್ಜೆನ್ಸಿ ಇದ್ದರೆ ಖಂಡಿತ ಯಾರಿಲ್ಲ ಅಂದರೆ ಪೊಲೀಸ್ ಬರಲೇಬೇಕು ಮುಂದೆ. ಆದರೆ ಜನಸಾಮಾನ್ಯಕ್ಕೆ ಯಾರಿಗೆ ಗಾಡಿ ಅಥವಾ ವೆಹಿಕಲ್ ಬೇಕು ಅವ್ರಿಗೋಸ್ಕರ ನಾವು ಎಕ್ಸ್ಟ್ರಾ ಬಸ್ಸಸ್ ಮತ್ತು ಟೆಂಪೋ ಟ್ರಾವೆಲ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ಸರಿ. ಇದು ಮುಂಚೆ ಇರಲಿಲ್ಲ. ಇದು ಫಸ್ಟ್ ಟೈಮ್ ನಮ್ಮವರು 7 ಕಡೆ ಐಡೆಂಟಿಫೈ ಮಾಡಿದರೆ ಅಲ್ಲಿ ಮಾಡ್ತೀವಿ. ಸರ್, ಯೂಶ್ವಲಿ ನಾವು ಕಳೆದ ಕೆಲ ವರ್ಷಗಳಿಂದ ಈ ಬ್ರಿಗೇಡ್ ರಸ್ತೆ, MG ರಸ್ತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಕ್ರೌಡ್ ಏನಿರುತ್ತೆ ಅದು ಹೋಗಿ ಒಪೆರಾ ಜಂಕ್ಷನ್ ಹೌಸು, ರೆಸಿಡೆನ್ಸಿ ರಸ್ತೆಯಲ್ಲಿ ಅಲ್ಲೇ ಒಂದು ಕಡೆ ಗ್ಯಾದರ್ ಆಗ್ತಾರೆ. ಯಾವಾಗ 12 ಗಂಟೆ ಮುಗಿಯುತ್ತಲ್ಲ, ಆ ಕಡೆ ಈ ಕಡೆ ಕ್ರಾಸ್ ಆಗೋಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸ್ಕೋದು, ಲೈಂಗಿಕ ಕಿರುಕುಳವನ್ನು ಕೊಡೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಅದು ಕೂಡ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಆ ರೀತಿ ಆಗಬಾರ್ದು ಅಂದರೆ ಯಾವ ಕ್ರಮಗಳನ್ನ ಜರುಗಿಸಿದ್ದೀರಿ? ಅಲ್ಲ, ಅದೆಲ್ಲ ನಾವು ಪ್ರೀವಿಯಸ್ ಇಯರ್ಸ್ದು ಕಳೆದ ವರ್ಷ ಅಥವಾ 2-3 ವರ್ಷ ಹಿಂದೆ ಏನಾದಲ್ಲಿ ಸಮಸ್ಯೆ ಆಗಿದರೆ ಅದು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದು ನೋಡಿಕೊಂಡೇ ನಮ್ಮ ಆಫೀಸರ್ಸ್ ಅವರು ಸ್ಕೀಮ್ ಮಾಡಿದ್ದಾರೆ. ಸಾಕಷ್ಟು ಫೋರ್ಸ್ ಇದೆ, ಕ್ಯಾಮ್ರಾಸ್ ಇದೆ, ಮತ್ತು ಅಲ್ಲಿ ನಮ್ಮ ಸಿವಿಲ್ ಡ್ರೆಸ್ಸಲ್ಲಿ ಜನ ಇರ್ತಾರೆ, ಮತ್ತು ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾ ಇದೆ. ಅಂತ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಯಾರು ಇಲ್ಲಿ ತೊಂದರೆ ಮಾಡಲಿಕ್ಕೆ ಬಂದವರು ಮುಂಚೆನೇ ಅವ್ರಿಗೆ ಪಿಕಪ್ ಮಾಡ್ತೀವಿ. ಮತ್ತು ಇಲ್ಲಿ ಪ್ರವೇಶಕ್ಕೆ ಸ್ಕೋಪೇ ಇಲ್ಲ.